ಮಮತಾ ಬ್ಯಾನರ್ಜಿ ಅವರಿಗೆ ಲೀಡರ್ಶಿಪ್ ಬೇಕು, ಎಲ್ಲ ಬೇಕು, ತೊಗೊಳ್ಳಿ, ರೆಡ್ಡಿ ಇಲ್ಲ, ಲೀಡರ್ ಅದಾರ ಅವರು. ಆದ್ರೆ ಒಗ್ಗಟ್ಟಿನಿಂದ ಕೆಲಸ ಮಾಡೋದು, ಇನ್ನೊಂದು ಪಕ್ಷ ಬೆಳಿಬಾರ್ದು ಅನ್ನೋ ವಿಚಾರ ಮಾಡಿದ್ರೆ ಹೆಂಗೆ ರೀ? ಕಾಂಗ್ರೆಸ್ ಬೆಳಿಬಾರ್ದು, ನಾವು ಬೆಳಿಬೇಕು, ವಿರೋಧ ಪಕ್ಷ ಒಂದಾಗಬೇಕು, ಕಾಂಗ್ರೆಸ್ ಬೆಳಿಬಾರ್ದು ಅಂತಂದಾಗ ಸರ್ ಕಾಂಗ್ರೆಸ್ ಅಂತ ನಾಯಕ ಬೆಳಿಬಾರ್ದಪ್ಪ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಅಖಿಲೇಶ್ ಯಾದವ್ರಲ್ಲೂ ಅದ ಭಾವನೆಗಳಿದ್ದಾವೆ. ಈಗ ಕಾಂಗ್ರೆಸ್ ನೆನಪಾಗ್ತಾ ಇದೆ ಇವರಿಗೆಲ್ಲ. ಇದರರ್ಥ ಕಾಂಗ್ರೆಸ್ ಅವ್ರಿಗೆ ಹೊಂದಾಣಿಕೆ ಮಾಡ್ಕೋಬೇಕು, ಕೆಲವೊಂದು ತ್ಯಾಗ ಮಾಡಬೇಕಾಗ್ತದೆ. ಆ ಮತ್ತು ಬೇರೆ, ಯಾಕಂದರೆ ಇವತ್ತು ಒಂದು ಮತದಾರ ಪಟ್ಟಿ ಮೇಲೆ ಹೋದ್ರೆ ವೆಸ್ಟ್ ಬೆಂಗಾಲದಲ್ಲೇ ಅಲ್ಲೂ ಗದ್ದಲ ಸಾಕಷ್ಟು ಆಗಿದ್ದಾವೆ. ಬೇರೆ ಬೇರೆ ರಾಜ್ಯಗಳ ಏನಪ್ಪ ಅಂತಂದ್ರೆ ಹೆಸರುಗಳನ್ನು ಕಂಡು ಬರ್ತಾ ಇದ್ದಾವೆ, ಎಪಿಕ್ ನಂಬರ್ಗಳು ಚೇಂಜ್ ಕಾಣ್ತಾ ಇದ್ದಾವೆ. ಅದಕ್ಕೆ ಇದನ್ನು ತನಿಖೆ ಆಗಬೇಕು, ಇದರಿಗೆ ಚೆಕ್ ಆಗಬೇಕು ಅನ್ನೋದು ಅವ್ರ ಬೇಡಿಕೆ ಆಗಿದೆ ವಿರೋಧ ಪಕ್ಷದ. ಅದನ್ನು ದೊಡ್ಡ ಇಶ್ಯೂ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದು ಇನ್ನೂ ಅದಾವೆ. ಆಮದು ಬೇರೆ ವಕ್ಫ್ ಬಗ್ಗೆ, ಇನ್ನೊಂದ್ರ ಬಗ್ಗೆ ಪ್ರಶ್ನೆ ಮಾಡುವಂಥವು ಅದಾವೆ. ಅವೆಲ್ಲಕ್ಕಿಂತ ಮುಖ್ಯ ಇದು ಭಾಳ ಮುಖ್ಯ ಅದ. ಯಾಕಂದರೆ ಪ್ರಜಾಪ್ರಭುತ್ವ ಉಳಿವಿಗೆ ಮಾಲ್ ಪ್ರಾಕ್ಟೀಸ್ ಅಥವಾ ಅಲ್ಲಿ ಭೋಗಸ್ಥಾನ ಅಥವಾ ಮತಗಳ ಯಂತ್ರವನ್ನು ತಿದ್ದು ಇದು ಮಾಡುವಂಥದ್ದು, ಬದಲಾಯಿಸುವಂಥದ್ದು, ಇವೆಲ್ಲ ಆಗಬಾರ್ದಾಗಿರುತ್ತೆ. ಯಾಕೆ ಪ್ರಜಾಪ್ರಭುತ್ವ ಉಳಿಬೇಕಲ್ರಿ? ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜೆಗಳ ಅಭಿಪ್ರಾಯ, ಅವ್ರ ಮತ ಕರೆಕ್ಟ್ ಹೋಗಿ ಬಿಡ್ಬೇಕಲ್ಲ. ಇವತ್ತು ವಾದ ಏನಪ್ಪ ವಿರೋಧ ಪಕ್ಷದ ಅಂದರೆ ನಾವು ಯಾವುದೇ ಪಕ್ಷಕ್ಕೆ ಹೋಗ್ತಿದ್ರು ಸಹಿತ ಹೋಗಿ ಬೀಳೋದು BJPಗೆ ಅಂತ ಆರೋಪ ಮಾಡ್ತಾ ಇರ್ತಾರೆ. ಇಂಥ ಇದು ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು. ಆದರೆ ಇಲ್ಲೆಲ್ಲ ಮತದಾನ ಸಮಯದಲ್ಲಿ ತೊಂದರೆಗಳಾಗಿದ್ದೀನಿ, ಸುಳ್ಳಲ್ಲ. 17C ಫಾರ್ಮ್ ಇವತ್ತು ಒದಗಿಸ್ತಾ ಇಲ್ಲ ಎಲೆಕ್ಷನ್ ಕಮಿಷನ್. ಈಗ ಬೆನ್ನು ಹತ್ತಿದ್ದಾರೆ ಅದಕ್ಕೆ. ಅದೇ ಕಾಲಕ್ಕೆ ಬದಲಾವಣೆ ಲಾಸ್ಟಿಗೆ ಬಂದಾಗ ಮತಗಳು ಹೆಂಗೆ ಹೆಚ್ಚಾದವು ಅನ್ನುವಂಥದ್ದು ಏಕಾಏಕಿ. ಅದ್ರ ಬಗ್ಗೆ ನಮಗೆ ಏನಪ್ಪ ಅಂತಂದ್ರೆ ಫೋಟೇಜಸ್ ಕೊಡ್ರಿ ಅಥವಾ ಅದಕ್ಕೆ ಸಂಬಂಧಿಸಿದಂಥ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ರಿ ಅಂದರೆ ಇಲ್ಲ, ಕೊಡ್ತಾ ಇಲ್ಲ. ಹೀಗಾಗಿ ಈ ಅಧಿವೇಶನದಲ್ಲಿ ವಿರೋಧ ಪಕ್ಷದ ದೋಳು ಮಾಡಿಕೊಂಡು ನಾವು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಪಾರದರ್ಶಕವಾದಂಥ ಎಲೆಕ್ಷನ್ ಆಗಬೇಕು. ಅದಕ್ಕೆ ನೀವು ಇದ್ದಂಥವರು ನಮಗೆಲ್ಲ ಇವು ಎಲೆಕ್ಟ್ರಲ್ ಈ ಸಂಬಂಧಿಸಿದಂಥ ಏನಿದ್ದಾವ ಅವೆಲ್ಲ ನಮ್ಗೆ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಮತ್ತು ಎಲ್ಲಿವರೆಗೆ ಈ ಎಲೆಕ್ಷನ್ ಕಮಿಷನ್ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಿಲ್ವೋ ಅಲ್ಲಿವರೆಗೆ ಪ್ರಜಾಪ್ರಭುತ್ವ ಉಳಿದು ಭಾಳ ಕಷ್ಟದ ಇಲ್ಲ. ಮತ್ತು ಇವತ್ತಂತೂ ನಿಶ್ಚಿತವಾಗಿಯೂ ಮೋದಿಯವರು ಈ ಎಲ್ಲ ಕೆಲಸಗಳಿಗೆ